ಇವತ್ತು ಮಕ್ಕಳಿಗೆ ಭಾರತ ರಾಷ್ಟ್ರದ ಬಗ್ಗೆ ಪ್ರೇಮ, ಅಭಿಮಾನ, ದೇಶಭಕ್ತಿ ಇದೆಲ್ಲ ಕೂಡ ಕೊಡೋಂಥ ಒಂದು ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆ ಇವತ್ತು ಏನು ಇಂಗ್ಲೆಂಡವ್ರು ಕೆಲವು ಕಾರ್ಯಕ್ರಮಗಳು ಮಾಡೋಗಿದ್ರು ಅದೆಲ್ಲ ಇವತ್ತು ನಿಜವಾಗಿ ಕೆಲವು ಒಳ್ಳೆಯವು ಇದ್ದಾವೆ, ಅದನ್ನೆಲ್ಲ ನಾವೆಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ. ಈಗಿನ ಮಕ್ಕಳಿಗೆ ಸ್ಕೌಟ್ ಆ್ಯಂಡ್ ಗೈಡ್, NCC, ಏರ್ ವಿಂಗು ಇವೆಲ್ಲ ಇವತ್ತು ಮಕ್ಕಳಿಗೆ ಪಾಠವಾಗಬೇಕು, ರೆಗ್ಯುಲರಾಗಿ ಅಟೆಂಡ್ ಆಗಬೇಕು, ಅದರ ಮೌಲ್ಯಗಳನ್ನು ತಿಳ್ಕೋಬೇಕು. ಯಾಕೆಂದರೆ ಈಗ ಮೊಬೈಲ್ ಆಗಲಿ ಬೇರೆ ಬೇರೆ ಶಕ್ತಿಗಳು ನಿಮ್ಮನ್ನು ಎಳೀತಾ ಇರುತ್ತೆ. ಮಕ್ಕಳಿಗೆ ಆ ಕಡೆ ಈ ಕಡೆ ಮೊಬೈಲ್ ಒಂದೇ ಅಲ್ಲ, ಬೇರೆ ಬೇರೆ ಶಕ್ತಿಗಳು ಕೂಡ ನಿಮಗೆ ಆ ಕಡೆ ಈ ಕಡೆ ಎಳೀತಿರುತ್ತೆ. ಆದರೆ ದೇಶ ಪ್ರೇಮ, ರಾಷ್ಟ್ರಭಕ್ತಿ ಇದೆಲ್ಲ ಕೊಡೋದಕ್ಕೆ ಇವತ್ತು ಸ್ಕೌಟ್ ಆ್ಯಂಡ್ ಗೈಡೇ ಕಾರಣ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ಕೌಟ್ ಆ್ಯಂಡ್ ಗೈಡಲ್ಲಿ ಇದ್ದಂಥ ಮಕ್ಕಳು ಶಿಸ್ತು, ಸಂಯಮ, ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ನೋಡ್ದಂಗೆ ಇವತ್ತು ಜೀವನದಲ್ಲಿ ಸ್ಪರ್ಧಾತ್ಮಕ ಯುಗ ಇದೆ. ಇವತ್ತು ಎಲ್ಲದರಲ್ಲೂ ಸ್ಪರ್ಧೆ ಇರುತ್ತೆ, ಯಾವುದ್ರಲ್ಲಿ ಇಲ್ಲ ಅಂತಲ್ಲ. ವಿದ್ಯಾಭ್ಯಾಸದಲ್ಲಿದೆ, ಸ್ಪೋರ್ಟ್ಸ್ನಲ್ಲಿದೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲೂ ಕೂಡ ಇದೆ. ಅದೇ ತಂದೆ ತಾಯಿಗಳು, ಶಿಕ್ಷಕರು, ಹಿಂಗೆ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆ ಈ ರೀತಿ ಸಂಸ್ಥೆಗಳು ಹೇಳಿದ ರೀತಿಯಲ್ಲಿ ತಾವೆಲ್ಲ ಕಷ್ಟಪಟ್ಟು ಜೀವನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರೀಡಾಪಟುಗಳಾಗ್ತೀರಿ, ಒಳ್ಳೆಯ ನಾಗರಿಕರಾಗ್ತೀರಿ, ಒಳ್ಳೆಯ ಎಜುಕೇಷನ್ ಸಿಕ್ಕರೆ ಒಳ್ಳೆಯ ಕೆಲಸಗಳು ಸಿಗುತ್ತೆ. ಆಗ ಸಾಂಸ್ಕೃತಿಕ ರಂಗದಲ್ಲೂ ಕೂಡ ಈಗ ಇದೆ ನಿಮಗೆ ಸ್ಕೋಪ್. ಇವತ್ತು ಯಾವುದ್ರಲ್ಲಿದೆ ಅಂತ ಹೇಳಕ್ ಬರಲ್ಲ. ಇವತ್ತು ನಿಮ್ಮ ಕಷ್ಟಪಡ್ಬೇಕು ಜೀವನದಲ್ಲಿ. ಬೆಳಿಗ್ಗಿಂದ ಎದ್ದು ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಿಮ್ಮ ಯೂನಿಫಾರ್ಮ್ ಆಗಲಿ, ಸ್ಕೂಲ್ ಬುಕ್ಸ್ ಆಗಲಿ, ಪೆನ್ ಆಗಲಿ, ಏನಾರ ಶೂಸ್ ಎಲ್ಲ ನೀವೇ ರೆಡಿ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದು ತಂದೆ ತಾಯಿ ತೊಂದರೆ ಆಗ ಸ್ಕೂಲು ಕಾಲೇಜಿಗೆ ಕರೆಕ್ಟ್ ಟೈಮ್ ಹೋಗ್ಬೇಕು. ಅದ್ರ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೇಕು. ಇಲ್ಲಿ ನೋಡ್ಬೇಕು. ಇದರಲ್ಲಿ ಬಹಳ ಸವಲತ್ತು ಇದೆ ಸ್ಕೌಟ್ ಮತ್ತು ಗೈಡ್ನಲ್ಲಿ. ಯಾಕಂದ್ರೆ NCC ಹಂಗೆ, ಸ್ಕೌಟ್ ಗೈಡ್ ಹಂಗೆ, ಸೇವಾದಳ ಹಂಗೆ, ಮತ್ತೆ ಸ್ಪೋರ್ಟ್ಸ್ ಇವಿಷ್ಟು ಹೆಂಗಪ್ಪ ಅಂದ್ರೆ ಮಕ್ಕಳಿಗೆ ನೀವು ಓದೋ ಎಕ್ಸ್ಟ್ರಾ ಕರಿಕಲ್ ವರ್ಕ್ ಇದು ಅಂದ್ರೆ ಎಕ್ಸ್ಟ್ರಾ ನೀವು ಮಾಡುವಂತ ಕೆಲಸಗಳು. ಅದಕ್ಕಾಗಿ ಗುರುತಿಸಿ ಅದಕ್ಕೆ ಯಾರು ಎಕ್ಸ್ಟ್ರಾ ಇದನ್ನ ಮಾಡ್ತಾರೋ ಅವರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಓದೋದ್ರಾಗಲಿ, ಮತ್ತೆ ನಿಮ್ಮ ಹೈಯರ್ ಎಜುಕೇಶನ್ಗೆ ಹೋಗೋಕ್ಕಾಗಲಿ, ಮತ್ತೆ ನಿಮ್ಮ ಗೌರ್ಮೆಂಟ್ ಜಾಬ್ಸ್ಗಾಗಲಿ ಇದು ಭಾರಿ ಹೆಲ್ಪ್ ಅನಿಸ್ತದೆ. ಇದರಲ್ಲಿ ಜಿಲ್ಲಾ ಪುರಸ್ಕಾರ ಅಂತ ಇರುತ್ತೆ, ರಾಜ್ಯ ಪುರಸ್ಕಾರ ಇರುತ್ತೆ, ಮತ್ತು ರಾಷ್ಟ್ರಪತಿ ಪುರಸ್ಕಾರ ಅಂತದೇ ಇರುತ್ತೆ. ಈ ರಾಷ್ಟ್ರಪತಿ ಪುರಸ್ಕಾರ ಇರೋದೇ ಸ್ಕೌಟ್ ಮತ್ತು ಗೈಡ್ ಆಗಿ ಒಂದೇ. ಯಾಕಪ್ಪ ಅಂದ್ರೆ NCC ಅಲ್ಲೆಲ್ಲ RD ಅಂತ ಮಾಡ್ತಾರೆ, ರಿಪಬ್ಲಿಕ್ ಡೇ ಒಳಗೆ RD ಅಂತ ಮಾಡ್ತಾರೆ. ಬಟ್ ನಮ್ಮ ಅದನ್ನ ಥಿಯರಿಯಾಗಿ ಬರೀತೀವಿ. ಹಂಗಾಗಿ ಫಸ್ಟ್ ನಮ್ಗೆ ಸ್ಟಾರ್ಟ್ ಆಗೋದು ಪ್ರವೇಶ 3 months ಅಂತ ಕರಿತೀವಿ. 3 ತಿಂಗಳು ಪ್ರವೇಶ ಇರುತ್ತೆ ನಿಮಗೆ. ಈ 3 ತಿಂಗಳು ಪ್ರವೇಶಲ್ಲಿ ನಮ್ಮ ಸ್ಕೌಟಿಂಗ್ ಫಂಡಮೆಂಟಲ್ ಬೇಸಿಕ್ ಏನಿದೆ ಅದನ್ನು ಕಲಿಸ್ಕೊಡ್ತೀವಿ. ಪ್ರೇಯರ್ ಸಾಂಗ್ ಇರ್ಬೋದು, ಜಂಡಾಗೀತು, ನ್ಯಾಷನಲ್ ಅಂತಮ್, ಆಮೇಲೆ ನಮ್ಮ ಪ್ರಾಮಿಸ್, ಲಾ, ಮೋಟೋ ಇಷ್ಟು ಇರ್ತದೆ. ಆಮೇಲೆ ಫ್ಲಾಗ್ ಹೆಂಗೆ ಕಟ್ಟಬೇಕು, ಫ್ಲಾಗಿಗೆ ಹೆಂಗೆ ನಿಲ್ಬೇಕು, ಫ್ಲಾಗಿಗೆ ಎಷ್ಟು ಗೌರವ ಕೊಡಬೇಕು, ಆಮೇಲೆ ನಮ್ಮ ವಿವಿಧ ಫ್ಲಾಗ್ಗಳು ಎಷ್ಟಿದಾವೆ, ನಮ್ಮ ನ್ಯಾಷನಲ್ ಫ್ಲಾಗ್ ಹೆಂಗೆ. ನಿಮಗೆಲ್ಲ ಸವಲತ್ತು ಇದೆ. ಇದನ್ನ ಉಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಹೋದ್ರಿ. ನಮ್ಮ ರವಿ ಸರ್ ಹೇಳ್ದಂಗೆ ಈ ಸ್ಕೌಟ್ ಗೈಡ್ ಅಂದ್ರೆ ಸುಮ್ಮನೆ ಏನೋ ಒಂದು ಕ್ಯಾಂಪ್ ಮಾಡಿದ್ವಿ, 2 ದಿವಸ ಮುಗಿಸಿದ್ವಿ ಅನ್ನಂಗಿಲ್ಲ. ಇದರಲ್ಲಿ ನೀವು ಮುಂದೆ ಓದಿ ಉತ್ತೀರ್ಣಾಗಿ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ನಿಮ್ಮ ಜಾಬಲ್ಲಿ ಭಾಳ ಉಪಯೋಗ ಇದೆ. ಒಳ್ಳೊಳ್ಳೆ ಕಡೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ನಿಮಗೆ. ಓದಬೇಕಾದ್ರೆ ಇಂಜಿನಿಯರಿಂಗಲ್ಲಿ, ಮೆಡಿಕಲಲ್ಲಿ ನಿಮಗೆ ಸಪ್ರೇಟ್ ಕೋಟಾ ಇರುತ್ತೆ. ಆ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಅದನ್ನು ನಿಮ್ಮ ತಲೆಯಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಡು ಹೋದ್ರಿ, ಜೊತೆಗೆ ಸ್ಕೌಟ್ ಗೈಡ್ ಉಪಯೋಗಿಸ್ಕೊಂಡ್ರಿ. ಇದ್ರ ಸರ್ಟಿಫಿಕೇಟ್ ನಿಮಗೆ ಮುಂದೆ ಭಾಳ ಯೂಸ್ ಅಂದ್ರೆ ಭಾಳ ಯೂಸ್ ಆಗುತ್ತೆ. ಭಾಳ ಜನ ಗೊತ್ತಿಲ್ಲ ಇದು. ಇದರಿಂದ ನಿಮಗೆ ಭಾಳ ಹೆಲ್ಪ್ಫುಲ್ ಇದೆ. ಚೈಲ್ಡ್ಹುಡ್ ಈಸ್ ದ ಗೋಲ್ಡನ್ ಟೈಮ್. ಓದ್ರಿ, ಆಟ ಆಡ್ರಿ, ಫ್ರೆಂಡ್ಸ್ ಜೊತೆ ತಮಾಷೆ ಮಾಡ್ರಿ. ನೀವು ಓದು ಮುಗಿಸಿ ಜಾಬ್ ಸಿಕ್ಕಿ ಮೇಲೆ ಈ ಚೈಲ್ಡ್ಹುಡ್ ಗೋಲ್ಡನ್ ಟೈಮ್ ಮತ್ತೆ ರಿವೈಸ್ ಬರಲ್ಲ. ಚೈಲ್ಡ್ಹುಡ್ ಮತ್ತೆ ನಿಮ್ಮ ಗೋಲ್ಡನ್ ಟೈಮ್ ವಾಪಸ್ ಬರೋದೇ ಇಲ್ಲ, ಜೀವನದಾಗೆ ಬರಲ್ಲ.